ಕಣ್ಣೀರು ಪಾಲಿಟಿಕ್ಸ್ ಕೂಡ ನಡೀತಾ ಇದೆ. ಕಣ್ಣೀರ್ ಹಾಕಿ ಓಟ್ ಕೇಳೋದು, ಅದು ಮೊಸಳೆ ಕಣ್ಣೀರ್ಗಳಂತೂ ಅಕ್ಕಪಕ್ಕದಲ್ಲಿರೋ NTV ನಾಗರಾಜ್ ಅವರು, ಕುಮಾರಸ್ವಾಮಿ ಅವ್ರ ಮೊಗ್ದಲ್ಲೇ ಕಾಣುತ್ತದೆ. ಪ್ರದೀಪ್ ಈಶ್ವರ್ ಅವರ ರಾಂಗ್ ಡೈಲಾಗ್ಗಳು ರಾಂಗ್ ಆಗ್ತಿದೆಯಾ ನಿಮಗೆ? ನಾವೆಲ್ಲ ಯೋಗ್ಯತೆ ಮೀರಿ ಗೆದ್ದಿರೋರು ಬ್ರದರ್. ಮೆಡಿಕಲ್ ಕಾಲೇಜ್ ಎಲ್ಲೋ ನಂದಿ ಕಡೆ ಆಗ್ಬೇಕಾಗಿದ್ದದ್ದು ಎಲ್ಲೋ ತಗೊಂಡು ಮೂಲೆಯಲ್ಲಿ ಹಾಕೊಂಡ್ರು. ಎಲ್ಲೆಲ್ಲಿ ಬರ್ಬೇಕಿತ್ತೋ ಅಲ್ಲೇ ಬರುತ್ತದು. ಹುಡುಗಲ್ಲ, ಸಾವಿರಾರು ಜನಕ್ಕೆ ಈ ತೊಂದರೆಗಳು ಮಾಡ್ಕೊಂಡ್ ಬಂದಿದ್ದಾರೆ. ಅಂದ್ರೆ ಇವರು ಮಾಡಿದ ಕೆಲಸ ಕೋವಿಡ್ ಟೈಮಲ್ಲಿ ಆಗಿರೋ ಹಗರಣಗಳು. ರಕ್ಷಾ ಮತ್ತು ಶರತ್ ಬಚ್ಚೇಗೌಡ ಜೋಡೆತ್ತುಗಳು ಒಂದಾಗಿದೆ, ಹುಟ್ಟಿ ಕೆಡವು ಹಾಕುತ್ತೆ. ಓಕೆ, ಮೋದಿ ಫ್ಯಾಕ್ಟರ್ ವರ್ಕ್ ಆಗ್ತದೆ, ಬಿಜೆಪಿ ಗೆದ್ಬಿಡುತ್ತೆ. ರಕ್ಷಾರಾಮಯ್ಯ ವರ್ಸಸ್ ಸುಧಾಕರ್, ಮೋದಿ ಪ್ರಶ್ನೆನೇ ಬರಲ್ಲ. ಏನ್ ಮಾಡಿದಿರ ನೀವು, ಅದ್ರ ಮೇಲೆ ಕೇಳ್ಬೇಕು. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಇವತ್ತು ನಾವು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿದ್ದೀವಿ. ಸೊ ನಮ್ಮ ಜೊತೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ, ಕಾಂಗ್ರೆಸ್ನ ಅಭ್ಯರ್ಥಿ ರಕ್ಷಾ ರಾಮಯ್ಯ ಜಾಯ್ನ್ ಆಗ್ತಿದ್ದಾರೆ. ಸೊ ಬನ್ನಿ ಮಾತಾಡಿಸ್ತಾ ಹೋಗೋಣ ರಕ್ಷಾ ರಾಮಯ್ಯ ಅವರನ್ನ. ಸರ್ ನಮಸ್ಕಾರ, ಹೇಗಿದ್ದೀರಿ? ನಮಸ್ಕಾರ. ಸಿಕ್ಕಾಪಟ್ಟೆ ಹವಾ ಇದೆ, ಯೂತ್ ಕ್ರೇಜ್ ಇದೆ. ಮತ್ತೊಂದು ಕಡೆ ವಯಸ್ಸಾಗಿರುವಂತವ್ರನ್ನ ಕನ್ವೆ ಮಾಡುವಂತದ್ದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಯೂತ್ ಅಲ್ಲಿ ಇರುವಂತಹ ಕ್ರೇಜ್ ಎಲ್ಲೋ ಒಂದು ಕಡೆ ನಾವು ಗ್ರೌಂಡ್ ಅಲ್ಲಿ ಇದ್ದಾಗ ವಯಸ್ಸಾದಂತವರಲ್ಲಿ ಆ ಹುಮ್ಮಸ್ ತುಂಬಾ ಕಡಿಮೆ ಕಾಣ್ತಾ ಇತ್ತು ಅಂತ. ಇವಾಗ ಇದಕ್ಕೆ ನೀವು ಕಾಂಗ್ರೆಸ್ ಪಕ್ಷದಿಂದ 9 ರಿಂದ 10 ಕ್ಯಾಂಡಿಡೇಟ್ಗಳು ಯುವಕರಿಗೆ ಕೊಟ್ಟಿದ್ದಾರೆ ಈ ಸಲ. ಅದು ಒಂದು ಬೋಲ್ಡ್ ಮೂವ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಮ್ಮ ದೇಶದಲ್ಲಿ ಇವಾಗ 55 ರಿಂದ 60% ಯುವಕರೇ ಇರೋದು. ನಮ್ಮ ದೇಶದ ಶಕ್ತಿಯೇ ಯುವ ಶಕ್ತಿ. ಹೌದು, ನಮ್ಮ ದೇಶವನ್ನು ಕಟ್ಟುವುದು ಯುವಕರು. ಅವ್ರನ್ನೇ ಒಂದು ಬದಿಗೆ ಸೈಡ್ ಇಟ್ರೆ ನೀವು ಹೆಂಗಾಗುತ್ತೆ? ನಮ್ಮ ದೇಶ ಬೆಳೆಯೋದು ಹೆಂಗೆ? 2040 65% ಯುವಕರು ಇರ್ತಾರೆ. ನಮ್ಮ ದೇಶ ನಂಬರ್ 1 ಪೊಸಿಷನ್ ಬರಕ್ಕೆ ಯುವಕರಿಗೆ ಕಾರಣರಾಗ್ತಾರೆ. ಯಾವುದೇ ಸರ್ಕಾರ ಇಲ್ಲಿ ನಂಬರ್ 1 ಪೊಸಿಷನ್ ಇಂಡಿಯಾ ಬಂದೇ ಬರುತ್ತೆ. 2013 3ಕ್ಕಿತ್ತು, 10 ವರ್ಷ ಆದ್ಮೇಲೂ 3 ಪೊಸಿಷನ್ ಅಲ್ಲಿ ಇದೆ ನಮ್ಮ ದೇಶ. ಸೊ ಯುವಕರು ಬಂದು ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ತುಂಬಿದಷ್ಟು ನಮ್ಮ ದೇಶ ಮುಂದೆ ಹೋಗುತ್ತದೆ. ಇನ್ಫ್ಯಾಕ್ಟ್ ರಕ್ಷಾ ರಾಮಯ್ಯ ಅವರು ಕ್ಷೇತ್ರ ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ದೊಡ್ಡ ಗೇಮ್ ಪ್ಲಾನರ್ ಅಂತ ಅನ್ಸುತ್ತೆ. ಯಾಕೆ ಅಂತಂದ್ರೆ ಯಾರಿಗೂ ಕೂಡ ಸಮಸ್ಯೆ ಆಗಿಲ್ಲ. ರಕ್ಷಾ ಬರ್ತಾರೆ ಆ ಪ್ಲೇಸಿಗೆ ಅಂತಂದ್ರೆ ಖಾಲಿ ಯಾವ್ದಿದೆ ಅನ್ನುವಂಥದ್ದಕ್ಕೆ ಖರ್ಚಿಗೆ ಹಾಕಿದ್ರಿ. ಸೊ ವಾಸ್ ಇಟ್ ಪ್ಲಾನ್ ಅಂತ? ಇಲ್ಲ, ಆಕ್ಚುಲಿ ನಮ್ಮ ಕುಟುಂಬದ ಒಡನಾಟ ಚಿಕ್ಕಬಳ್ಳಾಪುರಿನ ಬಹಳಷ್ಟು ಜಾಗಗಳಲ್ಲಿ, ಚಿಕ್ಕಬಳ್ಳಾಪುರ, ಕೋಲಾರ, ತುಮಕೂರು, ಈ ಜಾಗಗಳಲ್ಲಿ ನಮ್ಮ ಕುಟುಂಬದ ಒಂದು ಒಡನಾಟ ತುಂಬಾ ಇತ್ತು. ನಾವು ಹುಟ್ಟಿರೋದು ಬೆಂಗಳೂರು ಆಗಿದ್ರು, ನಾವು ಬೆಳೆದಿರೋದನ್ನ ದೇವನಹಳ್ಳಿ, ಚಿಕ್ಕಬಳ್ಳಾಪುರ ಈ ಭಾಗಗಳಲ್ಲಿ ನಾವು ಬೆಳೆದಿರೋದು. ದೇವನಹಳ್ಳಿ ನಮ್ಮ ಊರ್ ಮನೆ ಇದೆ, ಪ್ರತಿಯೊಂದು ಮನೆಗಳಲ್ಲಿ ಅಲ್ಲಿರೋದು. ಅದು ಬಿಟ್ಟು ನಮ್ಮ ದೇವಸ್ಥಾನಗಳು ಅವನ್ನೆಲ್ಲ ಈ ಭಾಗಗಳಲ್ಲಿ ನಾವು ಬಹಳಷ್ಟು ಕೆಲಸ ಮಾಡಿದ್ವಿ. ಮತ್ತೆ ಈ ನಮ್ಮ ಹಾಸ್ಪಿಟಲ್ಗೆ ಪ್ರಾಕ್ಸಿಮಿಟಿ ಇರೋದು ಈ ಚಿಕ್ಕಬಳ್ಳಾಪುರ, ಬಾಗೇಪಲ್ಲಿಯಿಂದ. ಸೊ ಲಕ್ಷಾಂತರ ಜನ ಪೇಷಂಟ್ಸ್ ಈ ಭಾಗಗಳಿಂದ ಬರೋದು, ಒಂದು ಒಡನಾಟ ಜಾಸ್ತಿ ಆಗಿದೆ. ಇವಾಗ ಫಾರ್ ಎಕ್ಸಾಂಪಲ್ ಬಾಗೇಪಲ್ಲಿಂದ ಬರೋ ಪೇಷಂಟ್ಗಳು, ಇಲ್ಲ ಚಿಕ್ಕಬಳ್ಳಾಪುರ, ಗೌರಿಬಿದನೂರು, ದೊಡ್ಡಬಳ್ಳಾಪುರಿಂದ, ಇಲ್ಲ ಲಾರ್ಜ್ ಹಾಸ್ಪಿಟಲ್ಸ್ ಎಲ್ಲೂ ಇಲ್ಲ. ಅದರಿಂದ ಎಲ್ಲರೂ ಬೆಂಗಳೂರು ಬರ್ತಾರೆ, ನಮ್ಮ ಹಾಸ್ಪಿಟಲ್ ಬರ್ತಾರೆ. ಅವ್ರಿಗೆ ಒಂದು ಫ್ರೀ ಟ್ರೀಟ್ಮೆಂಟ್ ಆಗಿರ್ಬೋದು, ಫ್ರೀ ಡಯಾಲಿಸಿಸ್ ಗಳಿರ್ಬೋದು, ಪ್ರತಿಯೊಂದು ನಮ್ಮ ಕುಟುಂಬದಿಂದ ಮಾಡ್ಕೊಂಡು ಬರ್ತಾ ಇದೀವಿ. ಅದರಿಂದ ನಮ್ಮ ಒಡನಾಟ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಹೆಚ್ಚಿದೆ. ನಾನು ಯಾಕೆ ಕೇಳಿದೆ ಈ ಪ್ರಶ್ನೆನ ಅಂತಂದ್ರೆ, ನೋಡಿ ಕೆಲವರು ಕ್ಷೇತ್ರ ಆಯ್ಕೆ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಒಂದು 4-5 ಜನ ಖರ್ಚು ಟವೆಲ್ ಹಾಕೊಂಡು ಕಾಯ್ತಾ ಇರ್ತಾರೆ. ಬಟ್ ನೀವು ಆ ತರದ ಕ್ಷೇತ್ರನ ಸೆಲೆಕ್ಟ್ ಮಾಡ್ಕೊಂಡಿಲ್ಲ, ತುಂಬಾ ಸ್ಮಾರ್ಟ್ ಆಗಿ ವರ್ಕ್ ಮಾಡಿದ್ರಿ ಅಂತ. ಇಲ್ಲ, ಯಾಕಂದ್ರೆ ನಮ್ಮ ಕ್ಷೇತ್ರದಲ್ಲೂ ಬಹಳಷ್ಟು ಆಸ್ಪಿರೆಂಟ್ ಗಳಿದ್ರು, ಮಾಜಿ ಮುಖ್ಯಮಂತ್ರಿಗಳಿದ್ರು, ಮಾಜಿ ಮಂತ್ರಿಗಳಿದ್ರು, ಬಹಳಷ್ಟು ಸೀನಿಯರ್ ನಾಯಕರುಗಳಿದ್ರು. ಈಸಿ ಅಂತ ಎಲ್ಲೂ ಇಲ್ಲ, ನೋ ಫ್ರೀ ರೈಡ್ ಅಂತ ಹೇಳ್ತಾರಲ್ಲ. ಪಾಲಿಟಿಕ್ಸ್ ಅಲ್ಲಿ, ಲೈಫ್ ಅಲ್ಲಿ ಯಾವುದೇ ಫ್ರೀ ಆಗಿ ಬಂದ್ರು ಒಂದು ಪಾಲಿಟಿಕ್ಸ್ ಅಲ್ಲಿ ಅದು ಒಂದು ಕ್ಷೇಮ ತರಲ್ಲ. ಸೊ ಎಲ್ಲರ ಆಶೀರ್ವಾದದೊಂದಿಗೆ ಶಾಸಕರಿರ್ತಾರೆ, ಮಾಜಿ ಶಾಸಕರಿರ್ತಾರೆ, ಎಲ್ಲರ ಆಶೀರ್ವಾದದೊಂದಿಗೆ, ಮತ್ತೆ ನಮ್ಮ CM ಅವರು, DCM ಅವರು, ಪ್ರತಿಯೊಬ್ಬರು ನಾಯಕರುಗಳ ಒಂದು ವಿಶ್ವಾಸದೊಂದಿಗೆ ಈ ಕ್ಷೇತ್ರ ನಾವು ಸೆಲೆಕ್ಟ್ ಮಾಡಿದ್ವಿ. ಇನ್ಫ್ಯಾಕ್ಟ್ ಕಮ್ಯುನಿಟಿ ವೈಸ್ ನೋಡೋದಾದ್ರೆ ಒಕ್ಕಲಿಗರ ಪ್ರಾಬಲ್ಯ ತುಂಬಾ ಜಾಸ್ತಿ ಇದೆ. ಅದಾದ ನಂತರ ಹಿಂದುಳಿದ ವರ್ಗ ಬರುತ್ತೆ, ಅದಾದ ನಂತರ ಮುಸ್ಲಿಮರು ಕೂಡ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಇದ್ದಾರೆ. ಸೊ ಒಂದೊಂದು ಕಮ್ಯುನಿಟಿಗೂ ಕೂಡ ಒಂದೊಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಸೊ ಅದನ್ನ ಹೇಗೆ ಫುಲ್ಫಿಲ್ ಮಾಡ್ತೀರಿ ಅಂತ? ಸೊ ನಾವು ಭಾರತೀಯರು, ನಾವು ಕರ್ನಾಟಕದ ಪ್ರಜೆ. ಸೊ ನಾವು ಎಲ್ಲಾ ಜಾತಿಯ, ಎಲ್ಲಾ ವರ್ಗದ ಜನರ ಜೊತೆ ನಾವು ಒಡನಾಟ ಇಟ್ಕೊಂಡಿರೋದು. ಇವಾಗ ನೀವೇ ನೋಡಿ, ಫಾರ್ ಎಕ್ಸಾಂಪಲ್ ನೀವು ಹಾಸ್ಪಿಟಲ್ಗೆ ಹೋಗ್ತೀರಾ, ಯಾವ್ದೇ ಹಾಸ್ಪಿಟಲ್ಗೆ ಹೋಗ್ತೀರಾ, ನೀವು ನಮ್ಗೆ ಈ ಧರ್ಮದ ಡಾಕ್ಟರ್ ಬೇಕು ಅಂತ ಕೇಳ್ತೀರಾ? ಇಲ್ಲ ಈ ಧರ್ಮದ ಒಂದು ರಕ್ತ ಬೇಕು ಅಂತ ಕೇಳ್ತೀರಾ? ಇಲ್ಲ.
ಒಳ್ಳೆ ಡಾಕ್ಟರ್ ಕೊಡಿ ನಮ್ಗೆ, ಓಕೆ ಒಳ್ಳೆ ನಮ್ ಬ್ಲಡ್ ಗ್ರೂಪ್ ಇರೋದು ಕೊಡಿ ಅಂತ ನೀವು ಕೇಳೋದು. ಅದಕ್ಕೆ ಎಲ್ಲಾ ಒಂದು ವರ್ಗದ ಜನರ ಜೊತೆ ನಾವು ಸಂಪರ್ಕ ಇಟ್ಕೊಂಡು, ಇವಾಗ ಒಕ್ಕಲಿಗರಾಗಿರ್ಬೋದು, ಬಲಜಿಗರಾಗಿರ್ಬೋದು, ಮೈನಾರಿಟಿಗಳಾಗಿರ್ಬೋದು, ಕುರುಬರಾಗಿರ್ಬೋದು, ಯಾರೇ ಇರ್ಬೋದು, ಅಹಿಂದ ವರ್ಗದ ಜನರಾಗಿರ್ಬೋದು, ಎಲ್ಲರ ಒಂದು ಶಕ್ತಿ ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷ ಎಲ್ಲಾ ವರ್ಗದ ಜನರ ಒಂದು ಬೆಳವಣಿಗೆಗೆ ಕಾರಣನೇ ಕಾಂಗ್ರೆಸ್ ಪಕ್ಷ. ಸೊ ಅದನ್ನ ನಾವು ಎಷ್ಟು ಶಕ್ತಿ ಕೊಡ್ತೀವೋ ಅಷ್ಟೇ ಶಕ್ತಿ ಕಾಂಗ್ರೆಸ್ ಪಕ್ಷ ದೇಶಕ್ಕೆ ಕೊಡಕ್ಕಾಗುತ್ತೆ. ಓಕೆ, ನೀರಾವರಿ ವಿಚಾರದಲ್ಲಿ ಮಾತಾಡಲೇಬೇಕು. ಯಾಕೆಂತಂದ್ರೆ ಬರದ ನಾಡು ಅಂತಾನೆ ಕರಿತೀವಿ ಚಿಕ್ಕಬಳ್ಳಾಪುರ ಮತ್ತು ಕೋಲಾರವನ್ನು ಕೂಡ. ಹೇಗೆ ಸಮಸ್ಯೆ ಹೇಗೆ ಬಗೆಹರಿಸ್ತೀರಿ? ಆ ದೊಡ್ಡ ಸಮಸ್ಯೆ ಇದೆ ಆಕ್ಚುಲಿ ನೀರಿಂದು. ಇವಾಗ ಎತ್ತಿನಹೊಳೆಯನ್ನು ಬರ್ತಾನೆ ಇದೆ. ಇವಾಗ ನೂರಾರು ಕೆರೆಗಳು, ಡ್ರೈ ಆಗಿದ್ದ ಕೆರೆಗಳು ಇವಾಗ ತುಂಬಿದವೆ. ಬಹಳಷ್ಟು ಯೋಜನೆಗಳು ತಯಾರಾಗಿದ್ದಾವೆ. ಇವಾಗ ಎತ್ತಿನಹೊಳೆ ಪ್ರಾಜೆಕ್ಟ್ ಏನಕ್ಕೆ ಡಿಲೇ ಆಗಿರೋದು ಅಂದ್ರೆ ಒಂದು ಎನ್ವಿರಾನ್ಮೆಂಟಲ್ ರೀಸನ್ಸ್ ಇರ್ಬೋದು, ಇಲ್ಲ ಸೆಂಟ್ರಲ್ ಗವರ್ಮೆಂಟ್ ಕ್ಲಿಯರೆನ್ಸ್ ಗಳಿರ್ಬೋದು, ಇಲ್ಲ ಬೇಕು ಅಂತ ತಡೆ ಹಾಕಿರೋದು. ಇವಾಗ ಮೇಕೆದಾಟು ಇರ್ಬೋದು, ಬೇಕು ಅಂತ ಎನ್ವಿರಾನ್ಮೆಂಟಲ್ ರೀಸನ್ಸ್ ಇಂದ ಕ್ಲಿಯರೆನ್ಸ್ ಕೊಟ್ಟಿಲ್ಲ. ಇವಾಗ ಜನಪರ ಕೆಲಸ ಮಾಡೋದಂದ್ರೆ ಕಾಂಗ್ರೆಸ್ ಪಕ್ಷ, ಆದ್ರೆ ತಡೆ ಹಾಕಿದ್ದು ಕೇಂದ್ರದಿಂದ. ಸೊ ನಾವು ಏನೇ ಒಂದು ಕಾರಣ ಆಗಿರ್ಲಿ, ನಮ್ಮ ಚಿಕ್ಕಬಳ್ಳಾಪುರ ಕೋಲಾರ ಜನತೆಗೆ ಎತ್ತಿನಹೊಳೆ ಮುಗಿಸ್ತೀವಿ, ನೀರು ಬಂದೇ ಬರುತ್ತಿಲ್ಲ. ಇನ್ಫ್ಯಾಕ್ಟ್ ನಾನು ಒಂದಿಷ್ಟು ಜನ SC/ST ಕಮ್ಯುನಿಟಿ ಅವರನ್ನು ಮಾತಾಡಿಸ್ತಾ ಇದ್ದೆ. ಅವ್ರು ಹೇಳ್ತಾ ಇದ್ರು, ಒಂದು ಕಡೆ ಕೆಂಪೇಗೌಡರ ಪ್ರತಿಮೆ ಯಾವ ರೀತಿಯಾಗಿ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಏರ್ಪೋರ್ಟ್ ನಲ್ಲಿ ಆಗಿದೆಯೋ, ಸೊ ಅದೇ ರೀತಿ ಬಾಬು ಜಗಜೀವನ್ ರಾಮ್ ಅವ್ರದ್ದು ಕೂಡ ಪ್ರತಿಮೆ ಆಗಬೇಕು, ಅದರ ಜೊತೆಗೆ ಭವನ ಬೇಕು ನಮಗೆ ಅನ್ನುವಂಥದ್ದು ಒಂದು ಡಿಮ್ಯಾಂಡ್ ಇದೆ. ಇನ್ಫ್ಯಾಕ್ಟ್ ಮುಸಲ್ಮಾನರದ್ದು ಒಂದಷ್ಟು ಗ್ರಾಮಾಂತರ ಪ್ರದೇಶದಲ್ಲಿರುವಂತವರು ಶಾದಿ ಮಹಲ್ ಬೇಕು ನಮಗೆ ಅಂತ ಕೇಳ್ತಾರೆ ತುಂಬಾ ಜನ. ಶಾದಿ ಮಹಲ್ ಕಟ್ಸ್ಬೋದು, ಜಗಜೀವನ್ ರಾಮ್ ಸಾಹೇಬ್ರದ್ದು ಒಂದು ಮಹಲ್ ಕಟ್ಸ್ಬೋದು. ಆದ್ರೆ ನಾವು ಅವ್ರ ಹೆಸರಲ್ಲಿ ಶಾಲೆಗಳು, ಸ್ಕೂಲ್ಗಳು, ಕಾಲೇಜ್ಗಳು, ಹಾಸ್ಪಿಟಲ್ಗಳು ಇದನ್ನ ಕಟ್ಸ್ಬೇಕು, ಹೆಲ್ತ್ ಸೆಂಟರ್. ಇವಾಗ ಆಗ್ಲೇ ಬಹಳಷ್ಟು ಕಾರ್ಯಗಳಿಂದ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಸ್ಕೂಲ್ಗಳಿರ್ಬೋದು, ಕಾಲೇಜ್ಗಳಿರ್ಬೋದು ಆಗ್ಲೇ ತುಂಬಾ ಮಟ್ಟದಲ್ಲಿ ಬಂದಿದೆ. ಆದ್ರೂ ಕೆಲವು ಬಾಗೇಪಲ್ಲಿ ಇರ್ಬೋದು, ಗೌರಿಬಿದನೂರು ಸ್ವಲ್ಪ ಹಿಂದುಳಿದೆ ಈ ಒಂದು ರೀಜನ್ಗಳು. ಇವಾಗ ನಮ್ಮ ಕ್ಷೇತ್ರ 4 ಡಿಸ್ಟ್ರಿಕ್ಟ್ ಬರುತ್ತೆ. ಹೌದು, ಚಿಕ್ಕಬಳ್ಳಾಪುರ ಇರ್ಬೋದು, ಬ್ಯಾಂಗ್ಳೂರ್ ಗ್ರಾಮಾಂತರ ಇರ್ಬೋದು, ಬ್ಯಾಂಗ್ಳೂರ್ ನಾರ್ತ್ ಇರ್ಬೋದು, ಒಂದು ಮಾಗಡಿ ಕ್ಷೇತ್ರಕ್ಕೆ ಸೋಲೂರು, ನೆಲಮಂಗಲ ಅಲ್ಲಿಗೂ ಬರುತ್ತೆ, ಅದು ನಮ್ಮ ರಾಮನಗರ ಜಿಲ್ಲೆಗೂ ಬರುತ್ತದು. ಸೊ ಎಲ್ಲಾ ವರ್ಗದ ಜನರು ಒಂದು ಈ ಕ್ಷೇತ್ರದ ತುಂಬಿಕೊಂಡಿದ್ದಾರೆ. ಅದಕ್ಕೆ ನಾವು ಎಲ್ಲಾ ಕಾರ್ಯಕ್ರಮಗಳು ಆ ಜನ ಪರ ಇರುವಂತ ಕೆಲಸಗಳು ನಾವು ಜನಕ್ಕೆ ಮಾಡ್ಕೊಡ್ಬೇಕು. ಇದು ನಮ್ಮ ಫಸ್ಟ್ ಅಧ್ಯಾಯ. ಅದನ್ನ ಜನಕ್ಕೆ ಏನ್ ಕೇಳ್ತಾರೆ, ಯಾವ ಭಾಗದಲ್ಲಿ ಏನ್ ಕೇಳ್ತಾರೆ, ಅಲ್ಲಿ ಇಂಥದನ್ನೆಲ್ಲ ಕಟ್ಸ್ಕೊಡ್ಬೇಕು. ಈ 3 ಕ್ಷೇತ್ರದಲ್ಲಿ ಸ್ವಲ್ಪ ಎಜುಕೇಶನ್ ಬ್ಯಾಕ್ವರ್ಡ್ ಇದೆ, 82-83% ಲಿಟ್ರಸಿ ರೇಟ್ ಇದೆ. ನಾವು ಅದನ್ನ 100% ಟಚ್ ಮಾಡಿದ್ರೆ ಚಿಕ್ಕಬಳ್ಳಾಪುರ ಇಡೀ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ನಮ್ಮ ಫಸ್ಟ್ ಪ್ರೋಗ್ರಾಮ್ ಅದು. ವೆಲ್ ಸರ್, ಸುಧಾಕರ್ ಅವ್ರ ಬಗ್ಗೆ ಒಂದಷ್ಟು ಆಕ್ರೋಶ ಕೂಡ ಇದೆ. ಮೆಡಿಕಲ್ ಕಾಲೇಜ್ ಎಲ್ಲೋ ನಂದಿ ಕಡೆ ಆಗ್ಬೇಕಾಗಿದ್ದದ್ದು ಎಲ್ಲೋ ತಗೊಂಡು ಮೂಲೆಯಲ್ಲಿ ಹಾಕೊಂಡ್ರು, ಊರಲ್ಲಿ ಮಾಡ್ಕೊಂಡ್ರು ಅನ್ನೋ ಕೋಪ ಕೂಡ ಇದೆ. ಆ ನಿಟ್ಟಲ್ಲಿ ಏನಾದ್ರು ಪ್ರಯತ್ನ ಮಾಡ್ತೀರಾ ಅಂತ? ಇವಾಗ ಮೆಡಿಕಲ್ ಕಾಲೇಜ್ ಕಟ್ಟಿದ್ದು ಯಾವ್ದೇ ಒಂದು ಪ್ರೈವೇಟ್ ಆಸ್ತಿ ಅಲ್ಲ, ಗವರ್ಮೆಂಟ್ದು. ಎಲ್ಲೆಲ್ಲಿ ಬರ್ಬೇಕಿತ್ತೋ ಅಲ್ಲೇ ಬರುತ್ತದು. ಯಾಕಂದ್ರೆ ಬಹಳಷ್ಟು ಇವಾಗ DPR ಪ್ರಾಜೆಕ್ಟ್ ರಿಪೋರ್ಟ್ ತರ ಮಾಡ್ಕೊಂತಾರೆ, ಅದ್ರ ಪ್ರಕಾರ ಎಲ್ಲಿ ಬರ್ಬೇಕೋ ಅಲ್ಲೇ ಇದೆಲ್ಲ ಪ್ರೋಗ್ರಾಮ್ಗಳು ಬರೋದು. ನಾವು ಯಾವತ್ತು ಎಜುಕೇಶನಲ್ ರೀಸನ್ಗೆ ನಾವು ಅಪೋಸ್ ಮಾಡಲ್ಲ, ಬಂದಿದೆ ಆದ್ರೆ ಮುಗಿಸಿಲ್ಲ. ಅದನ್ನು ಮುಗಿಸ್ಬಿಟ್ಟು ಚಾಲನೆ ಕೊಟ್ಟು ಹಾಸ್ಪಿಟಲ್ ತೆರೆದು ಇದನ್ನ ಮಾಡುವಂತದ್ದು ನಮ್ಮ ಒಂದು ಧ್ಯೇಯ, ಕಾಂಗ್ರೆಸ್ ಪಕ್ಷದ ಒಂದು ಕರ್ತವ್ಯ. ಅದನ್ನ ಮುಗಿಸ್ಬಿಟ್ಟೆ ಮೋದಿ ಫ್ಯಾಕ್ಟರ್ ವರ್ಕ್ ಆಗ್ತದೆ, ಬಿಜೆಪಿ ಗೆದ್ಬಿಡುತ್ತೆ. ಯಾಕೆಂತಂದ್ರೆ ಯಲಹಂಕದಲ್ಲಿ 4 ಲಕ್ಷಕ್ಕೂ ಹೆಚ್ಚು ಬಿಜೆಪಿ ಫೇವರ್ ಅಲ್ಲಿ ಇರುವಂತಹ ವೋಟರ್ಸ್ ಇದ್ದಾರೆ, ತುಂಬಾ ದೊಡ್ಡ ಪ್ರಮಾಣದಲ್ಲಿ ಇರುವಂತದ್ದು ಯಲಹಂಕದಲ್ಲಿ. ಈ ಎಲ್ಲ ಫ್ಯಾಕ್ಟರ್ ಗಳನ್ನ ಯಾವ ರೀತಿ ಹೋಮ್ವರ್ಕ್ ಮಾಡಿದೀರಿ, ಏನ್ ಸ್ಟ್ರಾಟಜಿ ಮಾಡ್ಕೊಂಡಿದೀರಿ ಅಂತ? ಈ ಎಲೆಕ್ಷನ್ ರಕ್ಷಾರಾಮಯ್ಯ ವರ್ಸಸ್ ಸುಧಾಕರ್, ಮೋದಿ ಪ್ರಶ್ನೆನೇ ಬರಲ್ಲ ಇಲ್ಲಿ. ಮೋದಿ ಅವ್ರದ್ದು ನಾರ್ತ್ ಇಂಡಿಯಾದಲ್ಲಿ ಏನ್ ಮಾಡ್ತಾರೋ ಕಾರ್ಯಕ್ರಮಗಳು ಅಲ್ಲಿ ಮಾಡ್ತಾರೆ, ಆದ್ರೆ ಇಲ್ಲಿ ಕೆಲಸ ಮಾಡಿದ್ದಕ್ಕೆ ಒಂದು ಅವಕಾಶ ಕೊಡಬೇಕು ಅಂತ, ನಮ್ಮ ಒಂದು ಜನರ ಸೇವೆಗಾಗಿ ಕೆಲಸಗಳು ಮಾಡಬೇಕು ಅಂತ ನಮ್ದೊಂದು ಕಳಕಳಿನ ಮನವಿ ನಮ್ಮ ಚಿಕ್ಕಬಳ್ಳಾಪುರ ಜನತೆಗೆ. ಯಾಕಂದ್ರೆ ಚಿಕ್ಕಬಳ್ಳಾಪುರ ಜನತೆಗೆ ನಾವು ಬಹಳಷ್ಟು ಕೆಲಸಗಳು ಮಾಡ್ಕೊಂಡ್ ಬಂದಿದೀವಿ, ವಿತ್ ಪಾಲಿಟಿಕ್ಸ್. ಆದ್ರೆ ವಿತ್ ಪೊಸಿಷನ್ ಮಾಡ್ಕೊಳ್ಳಷ್ಟು ಇನ್ನೂ ಹೆಚ್ಚು ಕೆಲಸಗಳು ಇವಾಗ ನಮ್ಮ ಇದರಲ್ಲಿ ಏಮ್ಸ್ ಅಂತ ಒಂದಿಲ್ಲ, ಏಮ್ಸ್ ತರಬೇಕು. ನಮ್ಮ ಇವಾಗ 100% ಲಿಟ್ರೇಟ್ ಡಿಸ್ಟ್ರಿಕ್ಟ್ ಮಾಡಬೇಕು, ಮತ್ತೆ ನಮ್ಮ ಚಿಕ್ಕಬಳ್ಳಾಪುರನ ಫ್ಲವರ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ ಮಾಡಬೇಕು. ಸೊ ಈ ತರ ಬಹಳಷ್ಟು ದ್ರಾಕ್ಷಿ, ಹೂವಾ. ನಮ್ಮನೆ ಡೆಲ್ಲಿಗೆ ಹೋದಾಗ ಅಲ್ಲಿ ಕಾರ್ನರ್ ಗಳಲ್ಲಿ ಈ ಹೂವಾ ಎಲ್ಲ ಮಾಡ್ತಾ ಇರ್ತಾರೆ. ಅದನ್ನೆಲ್ಲ ಮಾತಾಡ್ಬೇಕಾದ್ರೆ ಅಲ್ಲಿಂದ ತಿಳಿತು ನಮ್ಗೆ ಚಿಕ್ಕಬಳ್ಳಾಪುರದಿಂದ ಡೆಲ್ಲಿಗೆ ಹೂವಾಗಳು ಹೋಗುತ್ತೆ.
ಸೊ ಇದನ್ನ ನಾವು ಕೋಲ್ಡ್ ಸ್ಟೋರೇಜ್ ಮಾಡ್ಕೊಳ್ಬೇಕಲ್ಲ, ಅಂತ ಕಾರ್ಯಕ್ರಮಗಳು ಮಾಡಿ ನಮ್ಮ ಜನರಿಗೆ ಶಕ್ತಿ ತುಂಬುವಂತ ಕೆಲಸ ನಾವು ಮಾಡ್ಲೇಬೇಕಾಗುತ್ತೆ. ಓಕೆ, ಎಲ್ಲೋ ಒಂದು ಕಡೆ ಪ್ರದೀಪ್ ಈಶ್ವರ್ ಅವರ ರಾಂಗ್ ಡೈಲಾಗ್ಗಳು ರಾಂಗ್ ಆಗ್ತಿದೆಯಾ ನಿಮ್ಗೆ? ಐ ಡೋಂಟ್ ಥಿಂಕ್ ಸೊ. ಯಾಕಂದ್ರೆ ಅವರು ಮುಗ್ಧ ಮನಸ್ಸು, ಎಲ್ಲ ಡೈರೆಕ್ಟ್ ಆಗಿ ಹೇಳೋದು ಹೇಳ್ತಾರೆ. ಯಾಕಂದ್ರೆ ಬಹಳಷ್ಟು ತೊಂದರೆ ಮಾಡಿದ್ದಾರೆ ಅವ್ರಿಗೆ. ಓಕೆ, ಕೇಸ್ ಮೇಲೆ ಕೇಸ್ ಹಾಕಿ ಕೋರ್ಟ್ ಸುತ್ತಿಸಿ, ಇದು ತುಂಬಾ ತೊಂದರೆಗಳು ಬರೀ ಅವ್ರಿಗಲ್ಲ, ಸಾವಿರಾರು ಜನಕ್ಕೆ ಈ ತೊಂದರೆಗಳು ಮಾಡ್ಕೊಂಡ್ ಬಂದಿದ್ದಾರೆ. ಸೊ ಅದಕ್ಕೆ ಅವರು ಸುಧಾಕರ್ ಅವ್ರದ್ದೇನೋ ಜಾಸ್ತಿ ಮಾತಾಡ್ತಾರೆ ಅಂತ ಪ್ರದೀಪ್ ಅವ್ರ ಬಗ್ಗೆ, ಅಂದ್ರೆ ಇವರು ಮಾಡಿದ ಕೆಲಸ ಓಕೆ, ಕೋವಿಡ್ ಟೈಮಲ್ಲಿ ಆಗಿರೋ ಹಗರಣಗಳು, ಅದ್ರ ಬಗ್ಗೆ ಏನಕ್ಕೆ ಮಾತಾಡಲ್ಲ? ಅದ್ರ ಬಗ್ಗೆ ಮಾತಾಡ್ಬೇಕು ಫಸ್ಟ್ ಆಗಿ, ಇಂಪಾರ್ಟೆಂಟ್ ಆಗಿ. ಇನ್ಫ್ಯಾಕ್ಟ್ ಬಚ್ಚೇಗೌಡರು ಈ ಹಿಂದೆ MP ಆಗಿದ್ದವರು, ಸೊ ಅವ್ರು ಮಾಡಿದ್ದಾರೆ ಅಂತ ಅನ್ಸುತ್ತಾ? ಅವ್ರ ವ್ಯಾಪ್ತಿಯಲ್ಲಿ ಏನೇನ್ ಮಾಡ್ಬೇಕಿತ್ತು ಅದನ್ನೆಲ್ಲ ಯಾವುದು ನಾವು ಹೇಳಿರೋದು ಅದೇ, ಅವ್ರು ಒಂದು ಸ್ವಲ್ಪ ಹೆಲ್ತ್ ರೀಸನ್ಸ್ ಇಂದ ಜಾಸ್ತಿ ಮಾಡಕ್ ಆಗ್ಲಿಲ್ಲ. ಅಂದ್ರೆ 26 ಸಂಸದರಿದ್ರು. ಇವಾಗ ಸುಪ್ರೀಂ ಕೋರ್ಟ್ ಬಂದು ನಮ್ಮ ಇವ್ರಿಗೆ ಒಂದು ಏನ್ ಕೊಡಿಬೇಕಿತ್ತು, ಕರ್ನಾಟಕದ ತೆರಿಗೆ ಹಣ ಫಸ್ಟ್ ಕೊಡಿ ಅಂತ ಕೇಳಬೇಕಿತ್ತು. ನಮ್ಮ ಸಂಸದರು ಏನ್ ಮಾಡ್ತಾರೆ? 26 ಜನ ಇದ್ರು. ಹೌದು, ಅವ್ರ ಕರ್ತವ್ಯ ಮಾಡಿದ್ರ ಇಲ್ಲ. ಸೊ ಅದನ್ನ ಕೇಳ್ಬೇಕಾದ್ರೆ ನಾವು ನಮ್ ಪಾಲಿಗೆ ಬರೋ ಹಣ, ನಮ್ ರಾಜ್ಯಕ್ಕೆ ಬರ್ಬೇಕಾದ್ರೆ ಹಣ ಏನಕ್ಕೆ ಬಂದಿಲ್ಲ? ಓಕೆ, ರಕ್ಷಾ ಮತ್ತು ಶರತ್ ಬಚ್ಚೇಗೌಡ ಜೋಡೆತ್ತುಗಳು ಒಂದಾಗಿದೆ, ಕುಟ್ಟಿ ಕೆಡವು ಹಾಕುತ್ತೆ ಅಂತ ಇದೆ ಟಾಕ್. ನಮ್ಮಿವಾಗ ಪ್ರದೀಪ್ ಈಶ್ವರ್ ಇರ್ಬೋದು, ಶ್ರೀನಿವಾಸ್ ಅವ್ರು ಇರ್ಬೋದು, ಶರತ್ ಬಚ್ಚೇಗೌಡ ಇರ್ಬೋದು, ಎಲ್ಲ ಯುವ ನಾಯಕರಿದ್ದಾರೆ ಇವಾಗ ನಮ್ಮ ಈ ಒಂದು ಭಾಗದಲ್ಲಿ. ಈ ಭಾಗದಲ್ಲಿ ಯೂತ್ ನ ಮುಂದೆ ಬಿಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷ. ಓಕೆ, ಇವಾಗ ನಮ್ಮ ಮಾನ್ಯ ಶಾಸಕರು ಶ್ರೀನಿವಾಸನ್ ಅವರು ಎಷ್ಟು ಒಳ್ಳೆ ಒಂದ್ ವರ್ಷದ ಒಳಗಡೆ ಹಲವಾರು ಕಾರ್ಯಕ್ರಮಗಳು ಅವ್ರ ಜೊತೆ ಕೊಟ್ಟಿದ್ದಾರೆ. ಓಕೆ, ಇವಾಗ ಶರತ್ ಅನ್ನೋರು ಇರ್ಬೋದು, ಒಂದೇ ಒಂದು 6-8 ತಿಂಗಳಲ್ಲಿ ಅಷ್ಟು ಕಾರ್ಯಕ್ರಮ ಕೊಟ್ಟಿದ್ದಾರೆ. ಪ್ರದೀಪ್ ಅನ್ನೋರು ಇರ್ಬೋದು, ಅವರು ಪ್ರತಿ ಒಂದು ಕಾರ್ಯಕ್ರಮ ಅವರು ಮಾಡ್ಕೊಂಡ್ ಬಂದಿದ್ದಾರೆ. ಸೊ ಯುವಕರಿಗೆ ಒಂದು ಛಲ ಇರುತ್ತೆ, ಮಾಡ್ಬೇಕು, ನಮ್ದು ಒಂದು ಪಾಯಿಂಟ್ ಪ್ರೂವ್ ಮಾಡ್ಬೇಕು. ಅದಕ್ಕೆ ಎಲ್ಲಾ ಯುವಕರ ಜೊತೆ, ಎಲ್ಲಾ ಶಾಸಕರ ಜೊತೆ ನಾವು ಈ ಕಾರ್ಯಕ್ರಮ ಮುಂದೆ ಮಾಡ್ಕೊಂಡು ಹೋಗ್ತಾ ಇದೀವಿ. ಅದೇ ರೀತಿ ನಮ್ಮ ಸೀನಿಯರ್ MLA-ಗಳಿದ್ದಾರೆ, KS ಮುನಿಯಪ್ಪ ಸಾಹೇಬ್ ಇರ್ಬೋದು, ಸುಬ್ಬಾರೆಡ್ಡಿ ಸಾಹೇಬ್ ಇರ್ಬೋದು, ವೆಂಕಟರಮಣಪ್ಪ ಇರ್ಬೋದು. ವೆಂಕಟರಮಣಪ್ಪ ಸಾಹೇಬ್ರು ಬಹಳಷ್ಟು ಕೇಸ್ಗಳು ಅವರು ನಮ್ಮ ಕ್ಷೇತ್ರಕ್ಕೆ ಮಾಡಿದ್ದಾರೆ. ಸ್ವಾಮಿ ಗೌಡ ಸಾಹೇಬ್ ಇರ್ಬೋದು, ಶಿವಶಂಕರ್ ರೆಡ್ಡಿ ಅವರು ಇರ್ಬೋದು. ಈ ಭಾಗಗಳಲ್ಲಿ ಡೆವಲಪ್ಮೆಂಟ್ ತಂದಿದ್ದು ಅವ್ರುಗಳು. ಸೊ ಜನ ಅವ್ರನ್ನ ಆಶೀರ್ವಾದ ಮಾಡ್ತಾರೆ, ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ತುಂಬುತ್ತಾರೆ. ಮತ್ತೆ ಒಂದು ಯುವ ಅಭ್ಯರ್ಥಿಯಾಗಿ ನನಗೆ ಅವ್ರೆಲ್ಲ ನಮ್ಮ ಹಿರಿಯರ ಆಶೀರ್ವಾದ ಇರುತ್ತೆ, ಯುವಕರ ಬೆಂಬಲ ಇರುತ್ತೆ ಅಂತ ದೃಢವಾದ ನಂಬಿಕೆ ಇದೆ. ಓಕೆ, ಕಣ್ಣೀರು ಪಾಲಿಟಿಕ್ಸ್ ಕೂಡ ನಡೀತಾ ಇದೆ. ಯಾವತ್ತು ಚಿಕ್ಕಬಳ್ಳಾಪುರದಲ್ಲಿ ಕಣ್ಣೀರು ಪಾಲಿಟಿಕ್ಸ್ ನೋಡಿ ತುಂಬಾ ಕಡಿಮೆ ಇತಿಹಾಸದಲ್ಲಿ. ಇದು ಸ್ಯಾಡ್ ಅಂದ್ರೆ ಆಗಿದೆ. ಯಾಕಂದ್ರೆ ಈ ಮಟ್ಟಕ್ಕೆ ಕೆಲಸ ಮೇಲೆ ನೀವು ಓಟ್ ಕೇಳಿ ಹೊರತು ಕಣ್ಣೀರಾಕಿ ಓಟ್ ಕೇಳೋದು, ಅದು ಮೊಸಳೆ ಕಣ್ಣೀರ್ಗಳಂತೂ ಅಕ್ಕಪಕ್ಕದಲ್ಲಿ MTB ನಾಗರಾಜ್ ಅವರು, ಕುಮಾರಸ್ವಾಮಿ ಅವ್ರ ಮೊಗ್ದಲ್ಲೇ ಕಾಣುತ್ತದು. ಯಾಕಂದ್ರೆ ಅದು ಅವಶ್ಯಕತೆ ಇಲ್ಲ ಅದಕ್ಕೆ. ಯಾಕಂದ್ರೆ ನಿಮ್ ಕಾರ್ಯಗಳ ಮೇಲೆ ಕೇಳಬೇಕು, ನಿಮ್ದು ಏನ್ ಮಾಡಿದೀರ ನೀವು ಅದ್ರ ಮೇಲೆ ಕೇಳ್ಬೇಕು ನೀವು. ಯಾಕಂದ್ರೆ ಜನ ಇವಾಗ ಎಲ್ಲ ನೋಡಿರೋರು, ಗೊತ್ತಿರೋ ಜನ. ಸೊ ಬಹಳಷ್ಟು ನಮ್ಮ ಕೆಲ್ಸ, ನಾವು ಚಿಕ್ಕಬಳ್ಳಾಪುರ ಜನತೆ ಏನ್ ಮಾಡ್ತೀವಿ, ಚಿಕ್ಕಬಳ್ಳಾಪುರ ಜನತೆ ಏನ್ ಶಕ್ತಿ ತುಂಬ್ತೀವಿ ಅಂತ ನಾವು ಅದನ್ನ ಮುಂದೆ ಇಟ್ಕೊಂಡು ಹೋಗ್ಬೇಕು ಹೊರತು ಈ ಇಮೋಷನಲ್ ಎಲ್ಲ. ಕುಮಾರಸ್ವಾಮಿ ಮುಂಚೆ ಬಹಳಷ್ಟು ಇದು ಮಾಡಿದ್ದಾರೆ, ಅವ್ರಿಗೂ ಆ ರಿಸಲ್ಟ್ ಗಳು ಬಂದಿಲ್ಲ. ಅದೇ ರೀತಿ ಈ ನೀವೇ ನೋಡಿರ್ತೀರ, ಈ ವಿಡಿಯೋ ಕ್ಲಿಪ್ ಎಲ್ಲ ತುಂಬಾ ವೈರಲ್ ಆಗಿದೆ ಅದು. ಸೊ ಅಂತ ಒಂದು ಸಮಯದಲ್ಲಿ ಅವ್ರು ಕೇರ್ಫುಲ್ ಆಗಿ ನೋಡ್ಕೊಂಡು ಮಾಡ್ಬೇಕು ಅಂತ ನಮ್ಮೊಂದು ಸಜೆಷನ್. ಓಕೆ, ಆಪೋಸಿಟ್ ಕ್ಯಾಂಡಿಡೇಟ್ ಬಗ್ಗೆಯೂ ಕೂಡ ಕಾಳಜಿ ಇರೋದು ನಿಮ್ಮಲ್ಲೇ ಅನ್ಸುತ್ತೆ. ವೆಲ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ತಗೊಳ್ಳೋಕೆ ಹೋಗಲ್ಲ, ಪಾಡ್ಕಾಸ್ಟ್ ಗೆ ಸಿಗೋಣ ನಾವು. ಖಂಡಿತ. ಥ್ಯಾಂಕ್ ಯು ವೆರಿ ಮಚ್. ಸೋ ಮಚ್. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ರಕ್ಷಾ ರಾಮಯ್ಯ ಅವರ ಮಾತುಗಳು. ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳೋದಕ್ಕೆ ಹೋಗೋದಿಲ್ಲ, ಬಿಕಾಸ್ ಇದು ಎಲೆಕ್ಷನ್ ರೌಂಡ್ಸ್ ಆಗಿರೋದ್ರಿಂದಾಗಿ. ಸೊ ಇನ್ನೊಂದು ಸತಿ ರಕ್ಷಾ ಅವರನ್ನು ಮಾತಾಡಿಸ್ತೀವಿ, ಪಾಡ್ಕಾಸ್ಟಿಗೆ ನಮ್ಮಲ್ಲಿ ಬರ್ತಾರೆ ಶೀಘ್ರದಲ್ಲೇ. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್, ಸೈನಿಂಗ್ ಆಫ್ ಚಿಕ್ಕಬಳ್ಳಾಪುರದಿಂದ. ಕ್ಯಾಮ್ರಾ ಪರ್ಸನ್ ದಯಾನಂದ್ ಜೊತೆ.